ಇವತ್ತು ಬೆಳ್ಳಬೆಳಗ್ಗೆ ಮೈಸೂರಿನಲ್ಲಿ ಎಸಿಬಿ ಅಧಿಕಾರಿಗಳು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಗ್ರಾಮೀಣ ನೀರು ಪೂರೈಕೆ ಇಲಾಖೆಯ ಅಧೀಕ್ಷಕ ಎಂಜಿನಿಯರ್ ರಂಗನಾಥ್ ನಾಯಕರ ವಿಜಯನಗರದಲ್ಲಿರುವಂತಹ ನಿವಾಸದ ಮೇಲೆ ನಡೆಸಿದ್ದಾರೆ. ಮೈಸೂರು ಎಸಿಬಿ ಡಿವೈಎಸ್ಪಿ ಗಜೇಂದ್ರ ಪ್ರಸಾದ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದ್ದು ದಾಖಲೆಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಜೊತೆಗೆ ಚಿಕ್ಕಮಗಳೂರಿನ ಸಕರಾಯಪಟ್ಟಣದಲ್ಲಿರುವಂತಹ ರಂಗನಾಥ ನಾಯಕರ ಮತ್ತೊಂದು ನಿವಾಸದಲ್ಲೂ ಕೂಡ ದಾಳಿ ನಡೆದಿದೆ. ಚಿಕ್ಕಮಗಳೂರು ಎಸಿಬಿ ಡಿವೈಎಸ್ಪಿ ರಾಜು ನೇತೃತ್ವದಲ್ಲಿ ಈ ದಾಳಿ ನಡೆದಿದ್ದು ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಳೆದೆರಡು ದಿನಗಳ ಹಿಂದೆ ಬೆಂಗಳೂರು, ಮೈಸೂರು ಸೇರಿದ ಹಾಗೆ ಹಲವು ಕಡೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಇದೀಗ ಮೈಸೂರು ಮತ್ತು ಸಕ್ಕರಾಯಪಟ್ಟಣದಲ್ಲೂ ಕೂಡ ದಾಳಿ ಮುಂದುವರೆದಿದೆ. ಇದೀಗ ಬರ್ತಿರುವಂತಹ ಸುದ್ದಿ ಅದು ಮೈಸೂರಿನಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನೋ ಮಾಹಿತಿ. ಒಂದು ಕಡೆ ಗೃಹ ಕಚೇರಿ ಜೊತೆಗೆ ಬೇರೆ ಬೇರೆ ಅಂದ್ರೆ ಗೃಹ ಅಂದ್ರೆ ಅವರ ಮನೆ ಮತ್ತು ಆಫೀಸು ಎಲ್ಲಾ ಭಾಗದಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಜೊತೆಗೆ ಚಿಕ್ಕಮಗಳೂರಿನಲ್ಲೂ ಕೂಡ ಅವರಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಕಡೆ ಕೂಡ ದಾಳಿ ನಡೆದಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಧೀಕ್ಷಕ ಇಂಜಿನಿಯರ್ ರಂಗನಾಥ್ ನಾಯಕ್ ನಿವಾಸದ ಮೇಲೆ ಈ ದಾಳಿ ನಡೆದಿರೋದು. ಗ್ರಾಮೀಣ ನೀರು ಪೂರೈಕೆ ಇಲಾಖೆಯಲ್ಲಿ ಅವರು ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮೈಸೂರಿನಿಂದ ಕೆಪಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೆಪಿ, ಬೆಳ್ಳಂಬೆಳಗ್ಗೆ ಇಟ್ಸ್ ನಾಟ್ ಎ ಗುಡ್ ಮಾರ್ನಿಂಗ್ ಫಾರ್ ಹಿಮ್, ಇಟ್ಸ್ ಅ ಬ್ಯಾಡ್ ಮಾರ್ನಿಂಗ್. ಹಂಗೆ ನೋಡಕ್ ಹೋದ್ರೆ ಏನಿದೆ ಈ ಕ್ಷಣದ ಅಪ್ಡೇಟೆಡ್ ಮಾಹಿತಿ? ಒಂದು ರೀತಿಯಾಗಿ ಭ್ರಷ್ಟರಿಗೆ ಇದೇ ರೀತಿಯಾಗಿ ಆಗ್ಬೇಕು ಅಂತ ಅನ್ಸುತ್ತೆ ಹರೀಶ್. ಯಾವತ್ತೂ ಕೂಡ ಅದೇ ರೀತಿಯಾಗಿ ಮೈಸೂರಿನಲ್ಲಿರುವಂತಹ ಏನು ಗ್ರಾಮೀಣ ನೀರು ಪೂರೈಕೆ ಇಲಾಖೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರುವಂತಹ ರಂಗನಾಥ್ ನಾಯಕ್ ಅವರ ಮನೆ ಮೇಲೆ ಇವತ್ತು ಬೆಳ್ಳಂಬೆಳಿಗ್ಗೆ ಎಸಿಬಿ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಈಗ ತಾನೇ ಇನ್ನೂ ಕೂಡ ದಾಳಿ ಮುಂದುವರೆದಿದೆ. ಅದರ ಜೊತೆಗೆ ರಂಗನಾಥ್ ನಾಯಕಿಗೆ ಸೇರಿದಂತಹ ಬೆಂಗಳೂರಿನಲ್ಲಿರುವಂತಹ ಅಪಾರ್ಟ್ಮೆಂಟ್ ಮೇಲೂ ಕೂಡ ದಾಳಿ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದ್ದಾವೆ. ಈ ಕ್ಷಣದ ಮಟ್ಟಿಗೆ ಇನ್ನೂ ಕೂಡ ದಾಖಲೆಗಳ ಪರಿಶೀಲನೆಗಳು ನಡೀತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಖಚಿತವಾಗಿ ಎಷ್ಟು ಪ್ರಮಾಣದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿಗಳು ಈ ಕ್ಷಣದವರೆಗೂ ಕೂಡ ಲಭ್ಯವಾಗಿಲ್ಲ. ಬಹುತೇಕ ಮಧ್ಯಾಹ್ನದ ಒಳಗಡೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಲಭ್ಯವಾಗಬಹುದು. ಆದ್ರೆ ಸದ್ಯದ ಮಟ್ಟಿಗೆ ಗಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ. ದಾಳಿಯ ವೇಳೆ ಕೂಡ ರಂಗನಾಥ್ ನಾಯಕ್ ಮನೆಯಲ್ಲೇ ಇದ್ದಾರೆ. ಹೀಗಾಗಿ ಅವರ ಮುಂದೆಯೇ ಎಲ್ಲಾ ದಾಖಲೆಗಳ ಪರಿಶೀಲನೆಗಳು ಕೂಡ ಈಗ ಸಾಗ್ತಾ ಇದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಕೆಪಿ, ನಿಮ್ಮ ಎಲ್ಲ ಮಾಹಿತಿಗಾಗಿ. ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಡೈರಿ ಪ್ರಸ್ತಾಪ ಮಾಡಿದ್ದ ನಂತರ ಮತ್ತು ಆ ಡೈರಿಯಲ್ಲಿ ಗೋವಿಂದರಾಜು ಅವರದ್ದು ಎನ್ನಲಾಗಿರುವ ಡೈರಿಯಲ್ಲಿ 65 ಕೋಟಿ ರೂಪಾಯಿ ಕಪ್ಪವನ್ನ ಸ್ಟೀಲ್ ಬ್ರಿಡ್ಜ್ ನಲ್ಲಿ ಒಪ್ಪಿಸಿರುವ ವಿಚಾರ ಬೆಳಕಿಗೆ ಬಂದ ನಂತರ ರಾಜ್ಯ ಸರ್ಕಾರ ಒಂದಿಷ್ಟು ಚಿಗುರಿಕೊಂಡಂಗೆ ಕಾಣಿಸ್ತಾ ಇದೆ. ಆನಗೇಡಿ ಮಾವನೇ ಸೊಸೆಯನ್ನ ಮಂಚಕ್ಕೆ ಕರೆದಿದ್ದಾನೆ. ಈ ಬಗ್ಗೆ ಅತ್ತೆಗೆ ದೂರು ಕೊಟ್ರೆ ಮಾವ ಹೇಳ್ದಂಗೆ ಕೇಳು ಅಂತಾರಂತೆ. ಗಂಡನಿಗೆ ಹೇಳಿದ್ರೆ ನಮ್ಮ ಅಪ್ಪ ಏನ್ ಹೇಳ್ತಾರೋ ಅದನ್ನ ಕೇಳು, ಇಲ್ಲದಿದ್ರೆ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತಾನೆ ಆ ಗಂಡ. ದುರಳ ಮಾವ, ಅತ್ತೆಯ ಕಾಟದಿಂದ ಬೇಸತ್ತಂತ ಗೃಹಿಣಿ ಕೊನೆಗೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ.